ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ, ನಮ್ಮ ಸಣ್ಣ ಜೋಡೆತ್ತಲಿ ಒಂಟೆತ್ತಿದು ಅಂದರೆ ಒಬ್ಬ ರೈತನಿಗೆ ಜೋಡೆತ್ತುಗಳು ಹೆಂಗೆ ಸಹಾಯಕಾರಿಯಾಗಿರುತ್ತೋ ಅದೇ ಥರ ನಮ್ಮ ಈ ಮಿಷೀನು ಅಂದರೆ ಟಿಲ್ಲರು, ಪವರ್ ವೀಡರ್ ಅಂತ ಕರಿತೀವಿ, ಟಿಲ್ಲರಲ್ಲ ಇದು. ಸೊ ಇದು ನನಗೆ ಅಷ್ಟು ಸಹಕಾರಿಯಾಗಿದೆ. ಕಾರಣ ಏನಪ್ಪ ಅಂದರೆ, ಇವತ್ತು ತೊಗರಿ ಗಿಡ ಅಥವಾ ಸ್ವಲ್ಪ ಹಸುಂಡೆ ಗಿಡ ಹಾಕಿದ್ದೆ, ಅದು ಗಿಡಕ್ಕಿಂತ ಜಾಸ್ತಿ ಕಳೆ ಎತ್ಬಿಟ್ಟಿದೆ. ತೋರಿಸ್ತೀನಿ ಬನ್ನಿ. ನಾನು ವೀಡರ್ ಹೊಡಿಯೋಕ್ಕೆ ಶುರು ಮಾಡಿದೆ. ಇದು ಹೆಂಗಪ್ಪ ಅಂದರೆ, ವೀಡರು ಫಸ್ಟ್ ಗೇರಲ್ಲಿ ತುಂಬ ಫಾಸ್ಟ್ ಇರುತ್ತೆ, ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ನಿಧಾನ ಕುಡಿಬೇಕು. ಯಾಕೆಂದರೆ ಗಿಡ ಸಣ್ಣ ಇರೋದ್ರಿಂದ ಎಳ್ಕೊಂಬಿಟ್ಟು ಹೊರಟೋಗುತ್ತೆ. ಬಟ್ ಏನೂ ಮಾಡೋಕ್ಕಲ್ಲ, ನಿಧಾನವಾಗಿ ಕೆಲಸ ಮಾಡೋಕ್ಕೆ. ನೋಡಿ, ಈಗ ಸಾಲು ಕಾಣಿಸುತ್ತೆ, ಈ ಸಾಲನ್ನ ನೋಡಿ, ಸಣ್ಣ ಕೂದಲೆಳೆ ಥರ ಇರುತ್ತೆ. ಸೊ ನಾನು ಟಿಲ್ಲರ್ ಹೊಡೆದಿದ್ದು ಕಂಪ್ಲೀಟ್ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಒಂದು 6 ತಿಂಗಳು ಮುಂಚೆ ಒಂದು ಗಿಡ ತಂದು ಹಾಕಿದ್ವಿ. ಇದು ಈ ಬೇಕ್ರಿಗಳಲ್ಲಿ ಕೇಕ್ ಮೇಲೆ ಇಟ್ಟಿರ್ತಾರಲ್ಲ, ಚೆರಿ ಹಣ್ಣು ಅಂತೇಳಿ. ನೋಡಿ, ಗಿಡ ಎಷ್ಟು ಸೊಂಪಾಗಿ ಬೆಳೆದಿದೆ. ಒಳ್ಳೆ ನೀರು ಕೊಡಬೇಕು. ಮತ್ತು ಹೂವನ್ನು ನೋಡಿ, ಒಂಥರ ರೋಜನ್ ಹೂ ಥರ ಕಲರು, ರೋಸ್ ಪಿಂಕು. ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಒಣಗಿಸಿ ಬೇಕ್ರಿಯವರು ಸಕ್ಕರೆ ಪಾಕ ಹಾಕಿ ಸ್ವೀಟಾಗಿ ಮಾಡ್ತಾರೆ ಮಕ್ಳಿಗೆ ತಿನ್ನೋಕ್ಕೆ ಅಂತೇಳಿ. ಇದು ಸ್ವಲ್ಪ ಒಂದು 3 ಟೈಪ್ ಬರುತ್ತೆ. ಇದರಲ್ಲಿ 2ನೇ ಟೈಪು ನಾನು ತಂದಿರೋದು. ನನ್ನ ಮಗಳು ತಿನ್ನಕ್ಕೆ ಕೊಟ್ಟಿದ್ದೀನಿ, ನೋಡೋಣ. ಇದು ಹುಳಿ ಬರುತ್ತೆ, ನಾನು ಮೊದಲೇ ಹೇಳಿದ್ನಲ್ಲ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಈ ಗಿಡ ತಂದು ಹಾಕಿದ್ವಿ ಮಕ್ಕಳಿರೋದ್ರಿಂದ. ಸೊ ನಾವು ಅಲ್ಲಿಂದ ವ್ಯವಸ್ಥೆ ಮಾಡ್ಕೊಬೇಕಿತ್ತು. ಯಾಕೆಂದರೆ ಇವತ್ತು ಪೂಜೆ ಇಟ್ಕೊಂಡಿದ್ವಿ ನಮ್ಮ ಹೊಲದಲ್ಲಿ. ಸಾಮಾನ್ಯವಾಗಿ ಇದು ಎಲೆ ಚಿಗುರೋ ಕಾಲದಲ್ಲಿ ಪೂಜೆ ಮಾಡಬೇಕು, ಅಥವಾ ಮುಂಗಾರು ಶುರುವಾಗುತ್ತಲ್ಲ ಆ ಟೈಮಲ್ಲಿ ಮಾಡಬೇಕಾಗತ್ತೆ. ಈ ವರ್ಷ ಸ್ವಲ್ಪ ತಡ ಆಯಿತು. ಏನಾದ್ರು ಪೂಜೆ ಸಾಮಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ರು. ಫಸ್ಟು ನಾನು ನಮ್ಮ ಮನೆಯವ್ರು ಹೋದ್ವಿ. ಯಾಕೆಂದರೆ ಅಲ್ಲೆಲ್ಲ ಒಪ ಮಾಡಬೇಕು. ಒಪ ಮಾಡೋದು ಅಂದರೆ ಅಚ್ಚುಕಟ್ಟು ಮಾಡೋದು ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಒಪ ಮಾಡೋದು ಅಂತಾರೆ. ನೋಡಿ, ಇಲ್ಲಿ ಒಲೆ ಹಾಕಬೇಕು. ಗುದ್ಲಿ ಅಂತ ತಗೊಂಡೋಗಿರಲಿಲ್ಲ, ಯಾಕೆಂದರೆ ಐಟಮ್ಗಳು ಜಾಸ್ತಿ ಇದು, ಎತ್ಕೊಂಡು ಹೋಗೋಕ್ಕಾಗಲ್ಲ, ಗಾಡಿ ಹೋಗಲ್ಲ ಅದು ಹೊಲಕ್ಕೆ. ಇದು ಏನಪ್ಪ ಅಂದರೆ, ಹೊಲದಲ್ಲೇ ಮಾಡಬೇಕು. ಹಸಿರು ಗಿಡ, ಹಸಿರು ಚಪ್ಪರ ಎಲ್ಲಿರುತ್ತೋ ಅಲ್ಲಿ ಹಾಕಿ ಅದೊಂದು ವ್ಯವಸ್ಥಿತವಾಗಿ ಕಾಲದಿಂದ ನಡ್ಕೊಂಬಂದಿರ್ತಾರೆ. ಸೊ ಹಂಗಾಗಿ ಅದನ್ನು ಮಾಡಬೇಕಾಗತ್ತೆ. ಫಸ್ಟು ವ್ಯವಸ್ಥೆ ಏನಪ್ಪ ಅಂದರೆ, ಒಲೆ ಹಾಕಬೇಕು. ಒಲೆ ಹಾಕ್ಬೇಕಂದ್ರೆ ಸ್ವಲ್ಪ ಗುಂಡಿ ತೋಡಬೇಕು, 3 ಕಡೆ ಕಲ್ಲು ಜೋಡಿಸ್ಬೇಕು. ಸೊ ಹಂಗಾಗಿ ಆದಷ್ಟು ಪಾತ್ರೆ ಸೈಜ್ಗೆ, ಅಂದರೆ ಪಾತ್ರೆ ನಮ್ಮ ಫ್ಯಾಮಿಲಿಲಿ ಎಷ್ಟಿದ್ವೋ ಅಷ್ಟೇ. ಯಾಕೆಂದರೆ ಹೊರಗಡೆ ಜನಕ್ಕೆ ಕರೆದ್ರು ಆ ಟೈಮಲ್ಲಿ ಬರೋಲ್ಲ. ಸೊ 3 ಕಲ್ಲು ಇಟ್ಬಿಟ್ಟು ಒಲೆ ವ್ಯವಸ್ಥೆ ಮಾಡಿದೆ. ಸೌದೆ ಬೇಕಿತ್ತಲ್ಲ, ಅಲ್ಲೇನು ಸಿಗುತ್ತೋ ಅದನ್ನೇ ಬಳಸಿ ಮಾಡಬೇಕು. ಮನೆಯಿಂದ ತೊಗೊಂಡೋಗಿರ್ತೀವಲ್ಲ, ಅದು ಬಿಟ್ಟು ಸೌದೆ ಒಲೆಯಲ್ಲೇ ಮಾಡಬೇಕು. ಗ್ಯಾಸ್ ತೊಗೊಂಡೋಗ್ತೀನಿ, ಸ್ಟವ್ ತೊಗೊಂಡೋಗ್ತೀನಿ, ಅವೆಲ್ಲ ಮಾಡೋಂಗಿಲ್ಲ. ಯಾಕೆಂದರೆ ಹಿರಿಯರು ಕಾಲದಿಂದ ನಡ್ಸ್ಕೊಂಬಂದಿರ್ತಾರೆ. ಇದು ಹೇಳಬೇಕು ಅಂದರೆ ವನಭೋಜನ ಅಂತ ಹೇಳ್ತಾರೆ. ಈ ದೇವಿ ಆರಾಧನೆ ಆಗಿರುತ್ತೆ. ಈ ಪಾತ್ರೆಗೆ ಮಣ್ಣು ಬಳಿಯೋದು ಏನಕ್ಕಪ್ಪ ಅಂದರೆ, ಪಾತ್ರೆ ಮಸಿ ಆಗಬಾರ್ದು ಅಂತೇಳಿ. ಸೊ ನಾವೇನೇನು ತಂದಿದ್ದೀವಿ ಅಂದರೆ, ಮೆಣಸಿನ್ಕಾಯಿ, ಹುಣಸೆಕಾಯಿ ತೊಪ್ಪು, ಹಣ್ಣು, ಕಾಯಿ, ಬಾಳೆಹಣ್ಣು, ಮೊಸರು, ಅಂದರೆ ಹಾಲು ತಂದು ಹಾಕಿ ಇಟ್ಬಿಟ್ಟು ವ್ಯವಸ್ಥೆ ಮಾಡ್ಕೊಳ್ಳೋದು. ಇಲ್ಲಿ ಚಪ್ಪರ ಹಾಕ್ಬೇಕು. ಹಸಿ ಸೊಪ್ಪಿಲ್ಲೇ ನೋಡಿ, ನಮ್ಮನೆಯವರು ಒಲೆಗೆ ಪೂಜೆ ಮಾಡೋಕ್ಕೆ ಶುರು ಹಚ್ಕೊಂಡ್ರು. ಯಾಕೆಂದರೆ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಅಗ್ನಿದೇವನ ಪ್ರಾರ್ಥನೆ ಮಾಡಿ ಆಮೇಲೆ ಒಲೆ ಹಚ್ಚಬೇಕು. ಈಗಿನ ಹೆಣ್ಮಕ್ಳು ಇದು ಮಾಡ್ತಿದ್ದಾರೆ. ದಯವಿಟ್ಟು ಬೆಳಗ್ಗೆ ಎದ್ದು ಅಗ್ನಿದೇವನ ಪ್ರಾರ್ಥನೆ ಮಾಡಿ ನೀವು ಒಲೆ ಹಚ್ಚಿ, ನಿಮ್ಮ ಮನೆ ನಂದ ಗೋಕುಲವಾಗುತ್ತೆ. ಯಾವುದೇ ಹೆಣ್ಮಕ್ಳಾಗಿದ್ದು ಮುಖ ತೊಳೆದು ಕೈಕಾಲು ತೊಳೆದು ಅವರಿಚ್ಛೆ. ಬಟ್ ಅಗ್ನಿ ಸ್ಪರ್ಶ ಮಾಡ್ಬೇಕಾದ್ರೆ ದೇವ್ರ ಹೆಸರೇಳಿ ಅಗ್ನಿ ಸ್ಪರ್ಶ ಮಾಡಿದ್ರೆ ಒಂದು ಆ ಮನೆ ಅಕ್ಷಯ ಪಾತ್ರೆ ಆಗುತ್ತಂತೆ. ಅಂದರೆ 4 ಜನಕ್ಕೆ ಅನ್ನ ಹಾಕೋದು ಮತ್ತು ಒಳ್ಳೆ ಗುಣ ಬೆಳೆಯೋದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಸೊ ನೀರು ಇಟ್ಬಿಟ್ಟು ಅಡುಗೆಗೆ ವ್ಯವಸ್ಥೆ ಮಾಡಿರಿ. ಯಾಕೆಂದರೆ ನೀರು ಕಾಯ್ದುಬಿಟ್ರೆ ಅನ್ನ ಆದಂಗೆ ಲೆಕ್ಕ. ಪ್ಲೇಟ್ ಮುಚ್ಚಬೇಕು, ಯಾಕೆಂದರೆ ಹೊರಗಡೆ ಕ್ರಿಮಿಕೀಟಗಳು ಓಡಾಡ್ತವೆ. ಅದಾದಮೇಲೆ ನಾನು ಹಲಸಿನ ಗಿಡ ಇದೆ, ಅದ್ರ ಬುಡದಲ್ಲೇ ವ್ಯವಸ್ಥೆ ಮಾಡಿಕೊಂಡೆ. ಯಾಕೆಂದರೆ ಇದು
ವರ್ಷಕ್ಕೆ ಒಂದು ಸಲ ನಾನು ಇಲ್ಲಿ ಮಾಡಬೇಕಾಗಿರೋದು. ಹಾಗಾಗಿ ಹೋದ ವರ್ಷ ಇಟ್ಟಿದ್ದು ಬೆನಕೆಗಳೇ ಮತ್ತೆ ಸಿಕ್ಕಿದೋ. ಸೊ ಅದೊಂದು ಖುಷಿ ಆಯಿತು. ಮತ್ತು ಅಲ್ಲೇ ಇಡೋಣ ಅಂತೇಳಿ ವ್ಯವಸ್ಥೆ ಮಾಡಿದೆ. ಸೊಪ್ಪೆಲ್ಲ ಕಡ್ಕೊಂಡು ನೋಡಿ, ಹೊಂಗೆ ಸೊಪ್ಪೆಲ್ಲ ಕಡ್ದಿದ್ದಾಯಿತು. ಚಪ್ರ ಹಾಕಿದ್ದೀನಿ ಸ್ವಲ್ಪ ಲೈಟಾಗಿ. ನೋಡಪ್ಪ ಏನಪ್ಪ ಅಂದರೆ ಇನ್ನೊಂಚೂರು ಕೆಲಸ ಇದೆ, ಮುಗಿಸಿದ್ರೆ ಆಯಿತು. ಈ ಥರ ಗದ್ದಿಗೆ ಮಾಡಿ ನೀರನ್ನೆಲ್ಲ ಹಾಕಿ ಮಣ್ಣು ಎಲ್ಲ ಬೆಳೆದು ನೀಟಾಗಿ ಸಮ ಮಾಡಬೇಕಾಗತ್ತೆ. ಯಾಕೆಂದರೆ ದೇವರು ಅಂದರೆ ದೇವರೇ. ಸೊ ಹಂಗಾಗಿ ಏನು ಇದಕ್ಕೂ ನಡ್ಸ್ಕೊಂಬಂದಿರ್ತಾರೋ ಹಂಗೆ ಮಾಡಬೇಕು. ಸಗಣಿ ಬಗಡ ಹಾಕಿ ಸಾರಿಸ್ಬೇಕಾಗತ್ತೆ. ಈ ಸರಿ ಸಗಣಿ ತೊಗೊಂಡೋಗೋಕ್ಕಾಗಲಿಲ್ಲ, ಅಲ್ಲೂ ಸಗಣಿ ಹುಡುಕ್ದೆ ಸಿಗಲಿಲ್ಲ. ಹಂಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಮಾಡಿ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟು ಮಾಡಿದೆ. ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳು ಚಾಪೆ ಎಲ್ಲ ತೊಗೊಂಬಂದು ನೋಡಿದ್ರೆ ಅನ್ನ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಎಲೆ ತರೋಣ ಅಂತ ಬಂದೆ. ಹೇಳ್ಬೇಕಂದ್ರೆ ಎಲೆ ಹಲಸಿನ ಎಲೆ ಅಥವಾ ಮುತ್ಕದ ಎಲೆ ತಗೊಂಡು ಕಟ್ಟಬೇಕು. ಕಟ್ಟಿಬಿಟ್ಟು ಏನು ಅವಾಗ ಇಸ್ತ್ರಿ ಎಲೆ ಅಂತ ಹೇಳ್ತಾರೆ, ಆ ಇಸ್ತ್ರಿ ಎಲೆಯಲ್ಲಿ ಇದು ಇಡಬೇಕು, ಎಡೆ ಇಡೋದು. ಆದರೆ ಈಗ ಟೈಮ್ ಇಲ್ಲ, ಹುಡುಗರೆಲ್ಲ ಹೊಟ್ಟೆಸ್ಕೊಂಬಿಟ್ಟವ್ರೆ. ಹಾಗಾಗಿ ತ್ಯಾಗದ ಎಲೆ ಅಂದರೆ ಎಲ್ಲ ನೈಸರ್ಗಿಕವಾಗಿ ಸಿಗೋಂಥದ್ದು. ಸೊ ಹಂಗಾಗಿ ತ್ಯಾಗದ ಎಲೆ ಕಿತ್ಕೊಳ್ಳೋಕೆ ಬಂದಿದ್ದೀನಿ. ತ್ಯಾಗದೆಲ್ಲ ಕಿತ್ಕೊಂಡೋಗಿ ಊಟ ಮಾಡೋಕ್ಕೆ ಎಡೆಗೆ ಚೆನ್ನಾಗಿರುತ್ತೆ ನೋಡಿ, ಫ್ರೆಶ್ನೆಸ್ ಇದೆ. ಸೊ ಈಗ ಹಲಸಿನೆಲ್ಲ ಕಿತ್ತು ಈಗ ಅದನ್ನು ಕಟ್ಟುವಷ್ಟು ಟೈಮ್ ಇಲ್ಲ, ಕತ್ಲಾಗ್ಬಿಡುತ್ತೆ, ಮತ್ತು ಮಕ್ಕಳು ಹೊಟ್ಟೆಸ್ಕೊಂಡವೆ. ಹಾಗಾಗಿ ತ್ಯಾಗದೆಲ್ಲ ಕಿತ್ಕೊಂಡು ಹೋಗ್ತೀನಿ. ಪಾಪನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇವನು ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ, ತೀಟೆ ಮಾಡ್ತಾನೆ ಅಂತ ನೋಡಿ. ಇಲ್ಲೇ ಆವಾಜು, ಅದು ಅರ್ಜಿ ಅವ್ರ ಅಕ್ಕ ಹೋಗ್ತಾವ್ರೆ, ಅದಕ್ಕೆ ಆವಾಜ್ ಆಗ್ತಾವೆ ನೋಡಿ. ಓಯ್ ಅಂತ ಆವಾಜ್ ಆಗ್ತಾನೆ. ಎಲೆ ಕಿತ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ತಿದ್ರು, ಬಾಳೆ ಎಲೆ ಎಲ್ಲ ಹಾಕ್ಬಿಟ್ಟು. ಯಾಕೆಂದರೆ ಎಡೆಗೆ ಅಂತಲೇ ಬಾಳೆ ಎಲೆ ತೊಗೊಂಡೋಗಿದ್ವಿ. ಯಾಕೆಂದರೆ ಎಲೆ ಸಿಗುತ್ತಾ ಇಲ್ವೋ ಅನ್ನೋ ಡೌಟ್ ಇತ್ತು. ಕಟ್ಟೋ ತಾಳ್ಮೆನೂ ಇಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು. ಇಲ್ಲಿ ಎಲ್ಲ ಚಾಪೆ ಹಾಸ್ಕೊಂಡು ನೋಡಿ ಏನು ತೀಟೆ ಮಾಡ್ತವೆ ಅಂದರೆ, ಈಗ ಸ್ಕೂಲ್ ಶುರುವಾಗೈತೆ, ಇನ್ಮೇಲೆ ಸ್ಟಾರ್ಟು. ಅಷ್ಟೊತ್ತಿಗೆ ಒಳ್ಳೆಯದೆಲ್ಲ ಕಂಪ್ಲೀಟ್ ಆಗಿತ್ತು. ಅನ್ನ ಬೆಂದಿದೆ, ಮೊಸರು ರೆಡಿ ಇದೆ, ಎಡೆ ಇಟ್ಬಿಟ್ಟು ಊಟ ಮಾಡೋದಷ್ಟೇ ಬಾಕಿ ಇದ್ದಿದ್ದು. ಸೊ ನಮ್ಮನೆ ದೀಪ ಹಚ್ಚಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡ್ರು. ಇದು ಏನಪ್ಪ ಅಂದರೆ ಕಾಳುವಾಳಮ್ಮ ಅಂತ ಹೇಳಿ ಹೇಳ್ತೀವಿ. ಪ್ರತಿಯೊಬ್ಬ ರೈತನು ತನ್ನ ಜಮೀನಿನಲ್ಲಿ ಬೆಳೆಯುವಂಥ ಬೆಳೆಗೆ ಮೀನು ತಾಯಿ ಇವಳು ಕಾಳುವಾಳಮ್ಮ ಅಂತೇಳಿ. ನಮ್ಮ ಬೆಳೆಯನ್ನು ಕಾಯ್ದು ಕಾಪಾಡಿ ಕೊನೆಗೆ ರೈತನಿಗೆ ಸಿಗುವಷ್ಟು ವ್ಯವಸ್ಥೆ ಮಾಡಿಕೊಡೋ ತಾಯಿಗೆ ಕಾಳುವಾಳಮ್ಮ ಅಂತ ಹೇಳ್ತೀವಿ. ನಾವು ಮೊಸರನ್ನ ಇಡ್ತೀವಿ. ಕೆಲವರು ಬೇರೆ ಥರ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ನಾವು ನಡ್ಸ್ಕೊಂಬಂದಿರೋದು ಕಾಲದಿಂದ ಈ ಥರ ಇರೋದ್ರಿಂದ ಮಕ್ಳ ಕೈಲೆಲ್ಲ ಪೂಜೆ ಮಾಡಿಸ್ತೀವಿ. ಅದು ಮಾಡಿಸ್ಲೇಬೇಕು, ಯಾಕೆಂದರೆ ಮನೆ ಅಂದಮೇಲೆ ಎಲ್ಲರೂ ಸಂಬಂಧಪಟ್ಟವರೇ ಇರ್ತಾರೆ. ಸೊ ನನ್ನ ಮಗನಿಗೂ ಇದು 2ನೇ ವರ್ಷದ್ದು, 2ನೇ ವರ್ಷ ಪೂಜೆ ಮಾಡಿಸ್ತಾಯಿದ್ದೀನಿ. ಹೋದ ವರ್ಷ ಸೊ ಇನ್ನೂ ಬೇಗನೆ ಮಾಡಿದ್ವಿ, ಈ ಸಲ ಸ್ವಲ್ಪ ಲೇಟಾಗಿದ್ದು. ಇದು ವನಭೋಜನ ಅಂತ ನಿಮ್ಗೆ ಅವಾಗಲೇ ಹೇಳಿದೆ. ಏನೇನು ಹಸಿರು ಸೊಪ್ಪು ಸಿಗುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಹಸಿರು ಚಪ್ಪರ ಹಾಕಿ ಪೂಜೆ ಮಾಡಬೇಕಾಗುತ್ತೆ ಈ ತಾಯಿಗೆ. ವರ್ಷಕ್ಕೆ ಒಂದೇ ಸಲ ಮಾಡಬೇಕು. ಸೊ ಕೆಲವ್ರು ಮಾಡ್ತಾರೆ, ಅದೇ ಥರ ನಾವು ಮಾಡ್ತೀವಿ ನೋಡಿ. ಈ ಥರ ಮೊಸರನ್ನ ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು ಪದ್ಧತಿ. ಯಾಕೆಂದರೆ ನಮ್ಮ ಜಮೀನಿನ ತಾಯಿ ಸಮೃದ್ಧವಾಗಿದ್ದರೆ ನಾವು ಸಮೃದ್ಧವಾಗಿರ್ತೀವಿ, ಬೆಳೆ ಸಮೃದ್ಧಿಯಾಗಿರುತ್ತೆ ಅಂತ ಈ ಪೂಜೆ ಅರ್ಥ. ಗೊಜ್ಜೆಲ್ಲ ರೆಡಿಯಾಗಿತ್ತು, ಅಂದರೆ ಕೈ ಗೊಜ್ಜು. ಒಲೆ ಆರೋಗಿತ್ತು, ಈರುಳ್ಳಿ ಏನೋ ಹಾಕಿದ್ರು. ಈರುಳ್ಳಿ ಏನಕ್ಕೆ ಅಂದರೆ ಗೊಜ್ಜಿಗೆ ಕ್ಯೂಚ್ಕೊಂಡ್ರೆ ಹಸಿ ಗೊಜ್ಜಿಗೆ ಸಖತ್ತಾಗಿರ್ತದೆ, ಸುಟ್ಟಿ ಈರುಳ್ಳಿ ಅಂತೇಳಿ. ಫಸ್ಟು ಹುಡುಗರಿಗೆ ಊಟ ಮಾಡಿಬಿಡ್ಲಿ ಅಂಥೇಳಿ ನನ್ನ ಮಗನಿಗೆ, ಚಿಕ್ಕ ಮಗಳಿಗೆ ಊಟ ಮಾಡಿಸಿದ್ರು ಅಜ್ಜಿ. ಸೊ ನನ್ನ ದೊಡ್ಡ ಮಗಳು ಹಾಕ್ಸ್ಕೊಂಡು ಕೂತ್ಕೊಂಡ್ಳು, ಆರಾಮಾಗಿ ಊಟ ಮಾಡೋದು. ಯಾಕೆಂದರೆ ವಾತಾವರಣ ಹಂಗಿರುತ್ತೆ, ಹೊರಗಡೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಸೊ ಅದ್ರ ಮಜಾನೇ ಬೇರೆ. ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋ ಮಜಾನೇ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಊಟ ಮಾಡಿದ್ರು ಸಾಕನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಲೆಯಲ್ಲಿ ಊಟ ಏನಕ್ಕೆ ಮಾಡಬೇಕು ಅಂದರೆ, ಆ ಎಲೆಯಲ್ಲಿರೋ ಅಂಶ ಬಿಸಿ ಅನ್ನ ಬಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರು ಊಟ ಮಾಡೋರು, ನಮ್ಮದು ಊಟ ಶುರುವಾಯಿತು, ನಮ್ಮದು ನಮ್ಮ ಮನೆಯವ್ರದ್ದು. ಇದು ನಮ್ಮ ಎಡೆ. ನಾವು ಮನೆಯಲ್ಲೆಲ್ಲ ಸೊಸೈಟಿ ಅಕ್ಕಿನ ತಿನ್ನೋದು. ಯಾರನ್ನ ಬಂದರೆ ಮಾತ್ರ ಸೋನಾ ಮಸೂರಿ ಬಳಸ್ತೀವಿ. ಬಟ್ ನನ್ನ ಕೈಲಿ ತಿನ್ನೋಕ್ಕಲ್ಲ, ನುಂಗಿದ್ರೆ ಒಂಥರ ಗಂಟಲು ಸಿಗಾಕಣಾಗತ್ತೆ. ಈ ಏನು ಸೊಸೈಟಿ ಅಕ್ಕಿ ಇರುತ್ತೋ ಅಥವಾ ಕೆಂಪಕ್ಕಿಗೆ ಮೊಸರು ಹಾಕ್ಕೊಂಡು ತಿಂದರೆ ಏನೋ ಒಂಥರ ಆನಂದ. ಅದು ಟೇಸ್ಟೇ ಬೇರೆ ಇರುತ್ತೆ. ನೀವು ತಿನ್ನೋಡಿ, ಒಂದು ಸಲ ಗೊತ್ತಾಗುತ್ತೆ.
ಇದು ತೆಂಗಿನಕಾಯಿ ಚೆಚ್ಬಿಟ್ಟು ಎಲ್ಲ ಇಲ್ಲೇ ತಿನ್ಬಿಡ್ಬೇಕು. ಏನಕ್ಕೆ ಅಂದರೆ ಈ ತೆಂಗಿನಕಾಯಿ ಆಗಲಿ ಬಾಳೆಹಣ್ಣು ಆಗಲಿ ಇಲ್ಲಿ ಮಾಡಿದ ಎಡೆ ಆಗಲಿ ಯಾವುದು ಮನೆಗೆ ವಾಪಸ್ ತಗೊಂಡೋಗಂಗಿಲ್ಲ. ಹಂಗಾಗಿ ನಾವು ತೆಂಗಿನಕಾಯಿ ಸಹ ಬಿಡಲ್ಲ, ಎಲ್ಲ ಇಲ್ಲೇ ಖಾಲಿ ಮಾಡೇ ಹೋಗ್ಬೇಕು ಅಲ್ವಾ ಮಕ್ಕಳ? ಯಾಕೆಂದರೆ ಪ್ರತಿ ವರ್ಷ ಹಿಂಗೆ ನಡ್ಸ್ಕೊಂಬಂದಿರ್ತಾರೆ, ಹಂಗೆ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ನಾವು ಬೈದಲ್ಲೇ ಶುರು ಮಾಡಿದ್ವಿ ಪೂಜೆ, ಮಳೆ ಬರಂಗೆ ಕಾಣ್ತದೆ ಅಂತೇಳಿ. ಪುಣ್ಯ ನೋಡಿ ಮಳೆ ಬರಲಿಲ್ಲ. ನಾವು ಲೇಟ್ ಮಾಡಿದ್ವಿ. ಈ ಸರಿ ಲೇಟ್ ಆಗಿದ್ದು ಒಂಥರ ಒಳ್ಳೇದೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾಪ ಹುಡುಗರು ರಜೆ ಇತ್ತು. ಸಾಮಾನ್ಯವಾಗಿ ಇದು ಸೋಮವಾರ ಭಾನುವಾರ ಅಥವಾ ಮಂಗಳವಾರ ಶುಕ್ರವಾರ ಆ ಥರ ಮಾಡ್ತಾರೆ. ನಮಗೆ ಇವತ್ತು ಭಾನುವಾರ ಸಿಕ್ಕಿರೋದ್ರಿಂದ ಭಾಳ ಖುಷಿ ಆಯಿತು. ಖಾಲಿ ಮಾಡಿದ್ವಿ ತಿಂಡಿ. ಇದು ಬಾಳೆಹಣ್ಣು, ತೆಂಗಿನಕಾಯಿ, ಇದು ಏನು ಗೊಜ್ಜು ಅಂದರೆ ಇದು ಖಾರಪುಡಿ ಗೊಜ್ಜು, ಸುಟ್ಟೀರುಳ್ಳಿ, ಸ್ವಲ್ಪ ಅದೇನು ಹುಣಸೆಕಾಯಿ ತೊಕ್ಕು ಎಲ್ಲ ತಂದಿದ್ರು. ಸೊ ಎಲ್ಲ ಖಾಲಿ ಆಯಿತು. ಯಾಕೆಂದರೆ ಅವೆಲ್ಲ ಹೇಳಿದೆ ಮನೆಗೆ ನಾವು ತಗೊಂಡೋಗಂಗಿಲ್ಲ. ಅದು ಇಲ್ಲಿ ನಮ್ಮದೊಂದು ಪ್ರಾಣಿ ಇದೆ. ಪ್ರಾಣಿ ಅಂದರೆ ನನ್ನ ಮಗಳು, ದೊಡ್ಡ ಮಗಳು. ಇವಳು ಹೆಂಗೆ ಅಂದರೆ ಅಲ್ಲಿ ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ. ಈ ಪಿನ್ನು ಗುಂಡುಬಿಟ್ಟು ತಣ್ಣಗೆ ಮಲಿಕೊಂಡ್ರಂತೆ. ಈಗ ಪಿನ್ ಗುಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ವೇಸ್ಟ್ ಮಾಡೋಂಗಿಲ್ಲ. ಇಲ್ಲಿ ಯಾವ ಪ್ರಾಣಿ ಪಕ್ಷಿನೂ ಸದ್ಯಕ್ಕಿಲ್ಲ. ಬರುತ್ತೆ ಹಾಕ್ಬಿಟ್ಟೆ ಹೋಗ್ತೀವಿ. ಆದರೆ ಪ್ರಸಾದ ಮತ್ತು ಬೆಳಗ್ಗಿಂದ ಹಸ್ಕೊಂಡಿದ್ವಲ್ಲ ಅದಕ್ಕೂ ಚೆನ್ನಾಗಿ ಬಾರಿಸ್ಬಿಟ್ಟು. ಇದರಲ್ಲಿ ನನ್ನ ಮಗಳ ಕತೆ ನೋಡಿ ದೊಡ್ಡವಳ್ದು. ಇವಳು ಹಾಂ ಬಿಸಿ ಅನ್ನ ಹಾಕೋದಲ್ಲ, ಮೊಸರು ಹಾಕೋದಲ್ಲ, ಚೆನ್ನಾಗಿ ತಿಂದು ಅಂದ್ರೆ ಅದು ಅನ್ನ ಸ್ವಲ್ಪ ಐತೆ ಅಂತ ತಿನ್ಕೊಂಡ್ಲು. ಆಮೇಲೆ ಅಂದ್ರೆ ಗೊತ್ತಾಯ್ತು ಅವ್ಳಿಗೆ ಜಾಸ್ತಿ ಆಗೈತೆ ಅಂತ. ನೋಡಿ ತಿನ್ಕಾಡ್ಕೊಂಡು ತಿಂದ್ಬಿಟ್ಟು ಎದ್ದು ಮನೆಗೆ ಹೋಗೋಕ್ಕಾಗ್ತಿಲ್ಲ, ನಗೋಕ್ಕೂ ಆಗ್ತಿಲ್ಲ ಅವಳ ಕೈಲಿ. ಹೆಂಗ್ ನಗ್ತಾರೆ ನೋಡಿ. ಜೀವನ ಇಷ್ಟೇ, ಏನಿಲ್ಲ, ಖುಷಿಯಾಗಿರಿ ಆಯ್ತಾ. ನೋಡ ಪೂಜೆ ಆಯ್ತು, ನಮ್ಮದು ಊಟ ಮಾಡಿದ್ವಿ. ಸೊ ಇದೇ ಥರ ಎಲ್ಲ ನಗ್ನಾಗ್ತಾಯಿರಿ. ಸೊ ಇವತ್ತಿನ ವಿಡಿಯೋ ನಮ್ಮ ಕಾಳು ಹಳಮ್ಮನ ಪೂಜೆದು, ನಮ್ಮ ಊಟದ್ದು, ನಮ್ಮ ಮಕ್ಕಳು ತೀಟೆದು ಇದಾಗಿತ್ತು. ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಕಡೆಯವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಕಮೆಂಟ್ ಮಾಡಿ. ಹಾಂ, ಕಾಮೆಂಟ್ ಮಾಡ್ಬೇಕಂತೆ ಮಾಡಿ. ಓಕೆ, ಥಮ್ಸ್ ಅಪ್ ಮಾಡಿ. ಅಮ್ಮ ಮಾಡಿಲ್ಲ. ಓಕೆ, ಶರಣಯ್ಯ.